ಹೇ ಹಲೋ ಸಿರ್ಸಿ ಪೀಪಲ್, ನಾನು ನಿಮ್ಮ ಫುಡಿ ಪಂಡಿತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಇಡೀ ಸಿರಿಸಿಯಲ್ಲಿ ಒಂದು ಒಳ್ಳೆ ಕೆಫೆನ ಹುಡ್ಕೊಂಡು ಹೊರಟಿದ್ವಿ. ಆವಾಗ ನಮಗೆ ಸಿಕ್ಕಂಥ ಸಜೆಷನ್ ಏನಂದರೆ ಬನ್ವಾಸಿ ರಸ್ತೆಯಲ್ಲಿರುವಂಥ ಒಂದು ಪಾಕೆಟ್ ಫ್ರೆಂಡ್ಲಿ ಆಗಿರುವಂಥ ಕೆಫೆ. ಅದು ಯಾವುದು ಅಂತ ಗೊತ್ತಾಗಬೇಕಾ? ಸ್ಟೇ ಟ್ಯೂನ್ಡ್ ವಿತ್ ಅಸ್. ಆ ಕೆಫೆ ಯಾವುದು ಅಂದರೆ ನೀವೇ ನೋಡ್ತಾ ಇರ್ಬೋದು. ಇದು ಬನವಾಸಿ ರಸ್ತೆಯಲ್ಲಿ ಲೊಕೇಟ್ ಆಗಿರುವಂಥ ಝೂಪ್ ಕೆಫೆ. ಕೆಫೆ ಒಳಗಡೆ ಹೋದ ತಕ್ಷಣ ತುಂಬಾ ಒಳ್ಳೆ ಆ್ಯಂಬಿಯನ್ಸ್ ಇದೆ, ಒಳ್ಳೆ ಕಲರ್ಫುಲ್ ಆಗಿರುವಂಥ ಪೇಂಟಿಂಗ್ಸ್ ಹಾಗೆ ಸೇಯಿಂಗ್ಸ್ ಮತ್ತು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮತ್ತು ಒಂದು ಪ್ರೈವೇಟ್ ಕ್ಯಾಬಿನ್ ಕೂಡ ಇದೆ, ಒಳ್ಳೆ ಅರೇಂಜ್ಮೆಂಟ್ ಕೂಡ ಇದೆ, ತುಂಬಾ ಚೆನ್ನಾಗಿರುವಂಥ ಸೀಟಿಂಗ್ ಕೂಡ ಇದೆ ವಿತ್ ಗುಡ್ ಥಾಟ್ಸ್. ಇಲ್ಲಿ ನೀವು ಫ್ಯಾಮಿಲಿ ಜೊತೆ ಬಂದು ತುಂಬ ಚೆನ್ನಾಗಿ ಸ್ನ್ಯಾಕ್ಸನ್ನು ಚಾಟ್ಸನ್ನು ಎಂಜಾಯ್ ಮಾಡ್ಬೋದು. ಇವ್ರ ಮೆನು ಹೊರಗಡೆನೇ ಇದೆ, ಪಾಕೆಟ್ ಫ್ರೆಂಡ್ಲಿ ಅಂತ. 25 ರೂಪೀಸಿಂದ ಸ್ಟಾರ್ಟ್ ಆಗಿ 500 ರೂಪೀಸ್ ತನಕ ಹಲವಾರು ಐಟಮ್ಸ್ ಇವ್ರ ಹತ್ರ ಇದೆ. ಸಾಬುದಾನ ವಡ, ರೋಲ್ಸ್, ಸೂಪ್ಸ್, ಆಮೇಲೆ ಕಾಂಬೋ ಆಫರ್ಸ್ ಅಂತ ಬರ್ಗರ್ಸ್, ಸ್ನ್ಯಾಕ್ಸ್ ಕೂಡ ಇದೆ. ಅದಕ್ಕೆ ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಸಾಬುದಾನ ವಡ. ನೀವು ನೋಡ್ತಿರೋ ಹಾಗೆ ಈ ವಡ ತುಂಬಾ ಕ್ರಿಸ್ಪಿಯಾಗಿತ್ತು. ನಾನು ಮತ್ತು ನನ್ನ ಪಾರ್ಟ್ನರ್ ತುಂಬಾ ಚೆನ್ನಾಗಿ ಇದನ್ನು ಎಂಜಾಯ್ ಮಾಡಿದ್ವಿ. ಇದನ್ನು ಸಾಸ್ ಜೊತೆ ಸರ್ವ್ ಮಾಡಿದ್ರು. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಒಂದು ಪ್ಲೇನ್ ಆಗಿರುವಂಥ ಫ್ರೆಂಚ್ ಫ್ರೈಸ್. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ತಿಂದಿದ್ದು ಒಂದು ಒಳ್ಳೆ ಮ್ಯಾಗಿ, ಪ್ಲೇನ್ ಮ್ಯಾಗಿ. ಇದು ತುಂಬ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿತ್ತು. ಇದರ ಟೇಸ್ಟ್ ಕೂಡ ಮಸ್ತ್ ಇತ್ತು. ಆಮೇಲೆ ನಾವು ತೊಗೊಂಡಿದ್ದು ಒಂದು ವೆಜ್ ಮೋಮೋಸ್. ನೀವು ವೆಜ್ ಮೋಮೋಸನ್ನು ನೋಡ್ತಿರ್ಬೋದು, ಗ್ರೀನಿಶ್ ಕಲರಲ್ಲಿ. ಅದರ ಫೀಲಿಂಗ್ಸ್ ಕೂಡ ಇಷ್ಟು ಟೇಸ್ಟಿಯಾಗಿತ್ತು ಅಂದರೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಲಾಸ್ಟ್ಲಿ ನಾವು ಇಷ್ಟಕ್ಕೆ ನಿಲ್ಲಿಸೋದು ಬೇಡ ಅಂತ ಒಂದು ಕೋಲ್ಡ್ ಕಾಫಿನ ತೊಗೊಂಡ್ವಿ. ಅದು ಕೂಡ ಸಖತ್ತಾಗಿತ್ತು. ನೀವು ಏನೇ ತಿನ್ನಬೇಕು ಅಂದ್ಕೊಂಡ್ರೆ ಇಲ್ಲಿ ಆರಾಮಾಗಿ ತಿನ್ಬೋದು. ಪಾಕೆಟ್ ಫ್ರೆಂಡ್ಲಿ ಆಗಿದೆ. ನೀವೇ ನೋಡ್ತಿದ್ದೀರಾ ತಾನೇ?